ಸರ್ ಇದು ದೇವಸ್ಥಾನ ಬಂದು ತುಂಬ ಶಿಥಿಲಾವಸ್ಥೆಯಲ್ಲಿತ್ತು, ಅಂದರೆ ಹಾಳಾಗಿತ್ತು. ಪೂಜೆ ಪುನಸ್ಕಾರ ಆ ಥರದ್ದು ಏನೂ ನಡೀತಿರಲಿಲ್ಲ. ಈಗ ನಮಗೆ ದೈವ ದರ್ಶನ ಆದಮೇಲೆ ವಿಚಾರ ಗೊತ್ತಾದ್ಮೇಲೆ ನಾವೀಗ ಮುಂದುವರೆದು ಈ ದೇವರದ ಏನೇ ಒಂದು ಕಾರ್ಯಗಳಾದರೂ ಮಾಡ್ತಾಯಿದ್ದೀವಿ. ಬಟ್ ಪವರ್ಫುಲ್ ಆಗಿದೆ, ತುಂಬ ಶಕ್ತಿಯುತವಾಗಿದೆ. ಪಕ್ಕದಲ್ಲಿ ಕೊಳಗುಂದ ಅಂತ ಒಂದು ಊರಿದೆ ನೋಡಿ. ಕೊಳಗುಂದದಲ್ಲೂ 4-5 ದೇವಸ್ಥಾನ ಇದೆ. ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಹೊಯ್ಸಳರ ಕಾಲದ ಏಕೈಕ ಗಣಪತಿ ದೇವಸ್ಥಾನ. ಸೊ ಇದನ್ನ ನೋಡ್ಕೊಂಡು ನಾವು ಮುಖ್ಯ ಗರ್ಭಗುಡಿಯಲ್ಲಿ ನೋಡೋದಾದ್ರೆ ಅಲ್ಲಿ ದೂರದಲ್ಲಿ ನೋಡೋವಂಥದ್ದು ಮಹಾಲಿಂಗೇಶ್ವರ, ಹೊಯ್ಸಳರ ಕಾಲದ ಏಚೇಶ್ವರ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಹಾಸನ ಡಿಸ್ಟಿಕ್ ಅರಸೀಕೆರೆ ತಾಲೂಕಲ್ಲಿ ಎಷ್ಟೊಂದು ಹೊಯ್ಸಳ ದೇವಸ್ಥಾನಗಳಿದ್ದಾವೆ ಅಂತ ಹೇಳಿದ್ರೆ ಯಾವತ್ತಿಗೂ ಮುಗಿಯೋದೇ ಇಲ್ಲ ಅನಿಸುತ್ತೆ, ಅಷ್ಟೊಂದು ದೇವಸ್ಥಾನ. ಈ ಹಾಸನ ಡಿಸ್ಟಿಕಲ್ಲಿ ನಾನೇ ಸುಮಾರು 280 ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ನೋಡಿದ್ದೀನಿ. ಸೊ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಮಾದನಹಳ್ಳಿ ಅನ್ನೋ ಒಂದು ಊರಿಂದ. ನೋಡಿ ಎಲ್ಲೆಲ್ಲೆಲ್ಲಿ ಹೊಯ್ಸಳರ ದೇವಸ್ಥಾನಗಳು ಕಟ್ಟಿದ್ದಾರೆ ಅಂದರೆ ತುಂಬ ಆಶ್ಚರ್ಯ ಆಗುತ್ತೆ ಸ್ನೇಹಿತರೆ. ನಾವು ಕೇಳೇ ಇರೋದಿಲ್ಲ ಅಂತಂಥ ಊರುಗಳಲ್ಲೆಲ್ಲ ಹೊಯ್ಸಳರ ಕಾಲದ ದೇವಸ್ಥಾನಗಳಿದ್ದಾವೆ. ಸೊ ಈ ಮಾದನಹಳ್ಳಿ ಇರೋದು ಅರಸೀಕೆರೆ ತಾಲೂಕಲ್ಲಿ. ಈ ಊರಿನ ಸುತ್ತಮುತ್ತ ಕೊಳಗುಂದ, ಅಂದ್ರಾಳು, ಮಾವುತನಹಳ್ಳಿ, ಸಿಂಗನಹಳ್ಳಿ, ಸೊ ಈ ರೀತಿ ಹಲವಾರು ದೇವಸ್ಥಾನಗಳಿರುವಂಥ ಊರುಗಳಿದ್ದಾವೆ. ಸೊ ಈ ಒಂದು ಊರು ಎಷ್ಟು ವಿಶಿಷ್ಟವಾಗಿದೆ ಅಂತ ಹೇಳಿದ್ರೆ ನೋಡಿ, ಈಗಿನ ಕಾಲದಲ್ಲಿ ತಂದೆ ತಾಯಿನ ಎಲ್ಲ ಅನಾಥಾಶ್ರಮಗಳಿಗೆ, ವೃದ್ಧಾಶ್ರಮಗಳಿಗೆ ಸೇರಿಸುವಂಥ ಒಂದು ಕಾಲ ಇದು. ಈ ಊರಿನಲ್ಲಿ ಮಾದೇಗೌಡ ಅನ್ನುವಾತ ತನ್ನ ತಂದೆಯ ಹೆಸರಲ್ಲಿ ದೇವಸ್ಥಾನವನ್ನ ಕಟ್ಟಿಸಿದ್ದಾನೆ. ಎಷ್ಟು ಅದ್ಭುತ ಅಲ್ವಾ! ತನ್ನ ತಂದೆ ಹೆಸರು ಚಿರಸ್ಥಾಯಿಯಾಗಿರ್ಲಿ ಅಂತ ಆತನ ಹೆಸರಲ್ಲಿ ಒಂದು ದೇವಸ್ಥಾನ ಕಟ್ಟಿಸಿದ್ದಾನೆ. ಈ ದೇವಸ್ಥಾನ ಇವತ್ತು ಮಹಾಲಿಂಗೇಶ್ವರ ಅಂತ ಕರೆಸ್ಕೊಳ್ತಾ ಇದೆ. ಅದೇ ಮೂಲದಲ್ಲಿ ಅದಕ್ಕೆ ಬೇರೆ ಹೆಸರಿದೆ. ಇಲ್ಲೊಂದು ಅದ್ಭುತವಾಗಿರುವಂಥ ಶಾಸನ ಇದೆ, ಹೊಯ್ಸಳ 2ನೇ ಬಲ್ಲಾಳನ ಕಾಲದ್ದು. ಈ ತಾಲೂಕಲ್ಲಿ ಬಹುತೇಕ ದೇವಸ್ಥಾನಗಳು ಆತನ ಕಾಲದ ಒಂದು ಶಾಸನ ಕೂಡ ಇದೆ. ಈ ದೇವಸ್ಥಾನ ಇವತ್ತು ಯಾವ ಸ್ಥಿತಿನಲ್ಲಿದೆ, ಇಲ್ಲಿ ದೇವಸ್ಥಾನದ ಒಳಗಡೆ ಯಾವ್ಯಾವ ಥರ ಮೂರ್ತಿಗಳಿದ್ದಾವೆ, ಶಾಸನದ ಇತಿಹಾಸ ಏನು ಹೇಳುತ್ತೆ, ಇದೆಲ್ಲ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಮಾದನಹಳ್ಳಿ ಕೆರೆ ಹಿಂಭಾಗದಲ್ಲಿ ಸಾಮಾನ್ಯವಾಗಿ ಶೈವ ದೇವಸ್ಥಾನಗಳೆಲ್ಲ ಕೆರೆ ಹಿಂಭಾಗದಲ್ಲೇ ಕಟ್ತಾ ಇದ್ದಿದ್ದು. ಸೊ ಅಂಥ ಒಂದು ಕೆರೆ ಈ ಮಾದನಹಳ್ಳಿನಲ್ಲಿದೆ. ಕೆರೆ ಹಿಂಭಾಗಕ್ಕೆ ಈ ಒಂದು ದೇವಸ್ಥಾನ ಇದೆ, ಮಹಾಲಿಂಗೇಶ್ವರ ದೇವಸ್ಥಾನ ಅಂತ. ಆದರೆ ದೇವಸ್ಥಾನ ಈಗ ಸ್ವಲ್ಪ ದುಸ್ಥಿತಿನಲ್ಲಿದೆ, ಅಂದರೆ ಹೊರಭಾಗದ ಕಲ್ಲುಗಳೆಲ್ಲ ಹೊರಟೋಗಿದೆ. ಅದಕ್ಕೋಸ್ಕರ ದೇವಸ್ಥಾನ ಬಿದ್ದೋಗ್ಬಾರ್ದು ಅಂತ ಮೇಲ್ಭಾಗದಲ್ಲಿ ಶೆಡ್ ಹಾಕಿದ್ದಾರೆ. ಅದರಿಂದ ಮಳೆ ನೀರು ದೇವಸ್ಥಾನದಕ್ಕೆ ಏನು ತೊಂದರೆ ಮಾಡ್ತಿಲ್ಲ. ಈ ದೇವಸ್ಥಾನದ ಇತಿಹಾಸವನ್ನು ಸಾರುವಂಥ ಒಂದು ಶಾಸನ ಈ ದೇವಸ್ಥಾನದ ಮುಂಭಾಗದಲ್ಲೇ ಇದೆ, ನೀವು ನೋಡ್ತಾ ಇದ್ದೀರಾ ನೋಡಿ. ಇದಕ್ಕೆಲ್ಲ ಎಣ್ಣೆಯನ್ನು ಹಚ್ಚಿ ಚೆನ್ನಾಗಿ ಸಂರಕ್ಷಣೆ ಮಾಡ್ಕೊಂಡಿದ್ದಾರೆ. ಅದ್ರ ಮೇಲೆ ಬರೆದಿರೋಂಥ ಅಕ್ಷರಗಳು ಎಷ್ಟು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೋಡೋದೇ ಒಂಥರ ಖುಷಿ. 800 ವರ್ಷಗಳ ಹಿಂದಿನ ಒಂದು ಕನ್ನಡ ಲಿಪಿ ಇದು, 2ನೇ ಬಲ್ಲಾಳಂದು. ಆತನ ಆಳ್ವಿಕೆ ಇದ್ದಾಗ ಏನಾಗುತ್ತೆ, ಇಲ್ಲಿ ಪಕ್ಕದಲ್ಲಿ ಕೊಳಗುಂದ ಅಂತ ಒಂದು ಊರಿದೆ ನೋಡಿ. ಕೊಳಗುಂದದಲ್ಲೂ 4-5 ದೇವಸ್ಥಾನ ಇದೆ. ಅಲ್ಲೊಂದು ಗಣಪತಿ ದೇವಸ್ಥಾನ ಇದೆ, ಹೊಯ್ಸಳರ ಕಾಲದ ಏಕೈಕ ಗಣಪತಿ ದೇವಸ್ಥಾನ ಅದು. ಆ ಊರಿನಲ್ಲಿ ಮಾವುತರು, ಅಂದರೆ ಮಾವಂತ ಅಂತ ಕರೀತಾರೆ, ಆ ಮಾವುತರು ಆಳ್ವಿಕೆಯನ್ನು ಮಾಡ್ತಾಯಿದ್ರು ಹೊಯ್ಸಳರ ಸಾಮಂತರಾಗಿ. ಅವರು ಆನೆಗಳನ್ನು ಪಳಗಿಸಿ ಹೊಯ್ಸಳ ಸೈನ್ಯಕ್ಕೆ ಸರಬರಾಜು ಮಾಡುವಂಥ ಒಂದು ಕೆಲಸ ಅವ್ರಿಗಿತ್ತು. ಸೊ ಪಕ್ಕದಲ್ಲಿ ಮಾವುತನಹಳ್ಳಿ ಇದೆ, ಅಲ್ಲಿ ಕರಿಯಮ್ಮ ದೇವಸ್ಥಾನ ಇದೆ. ಸೊ ಈ ಭಾಗ ಎಲ್ಲ ಆ ಮಾವುತರ ಒಂದು ಆಳ್ವಿಕೆಗೆ ಒಳಪಟ್ಟಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಹಿರಿಯ ಹೆಮ್ಮೆಯ ಮಾವಂತ ಈ ಭಾಗವನ್ನು ಆಳ್ಬೇಕಾದ್ರೆ ಆಗ ಇಲ್ಲಿ ಖಾಲಿ ಜಾಗ ಇರುತ್ತೆ, ಇಲ್ಲೇನು ಹಳ್ಳಿ ಇರೋದಿಲ್ಲ, ಮಾದನಹಳ್ಳಿ ಅಂತ. ಆಗ ಏನು ಮಾಡ್ತಾನೆ ಆತ, ಮಾದೇಗೌಡ ಅನ್ನೋನಿಗೆ ಪರ್ಮಿಷನ್ ಕೊಡ್ತಾನೆ, ಇಲ್ಲೊಂದು ಹೊಸ ಹಳ್ಳಿಯನ್ನು ಕಟ್ಟಿ ಕೆರೆಯನ್ನು ನಿರ್ಮಿಸಿ ದೇವಾಲಯ ನಿರ್ಮಾಣ ಮಾಡು ಅಂತ. ಅದರ ಪ್ರಕಾರ ಆ ಮಾದೇಗೌಡ ಇಲ್ಲಿ ಒಂದು ಊರನ್ನು ನಿರ್ಮಾಣ ಮಾಡಿ, ತನ್ನ ಹೆಸರಲ್ಲೇ ಮಾದನಹಳ್ಳಿ ಅಂತ ಒಂದು ಊರನ್ನು ನಿರ್ಮಾಣ ಮಾಡಿ, ತನ್ನ ತಂದೆ ಏಚೇಗೌಡ, ಆ ಏಚೇಗೌಡನ ಹೆಸರಲ್ಲಿ ಏಚೇಶ್ವರ ಅನ್ನೋ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ. ಅದೇ ಈಗ ನೀವು ನೋಡ್ತಾ ಇರುವಂತಹ ಏಚೇಶ್ವರ ದೇವಸ್ಥಾನ, ಇವತ್ತಿನ ಮಹಾಲಿಂಗೇಶ್ವರ ದೇವಸ್ಥಾನ. ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದ ನಂತರ ಈ ದೇವಸ್ಥಾನದ ನಿರ್ವಹಣೆಗೆ, ಪೂಜೆಗೆ, ಅನ್ನ ಸಂತರ್ಪಣೆಗೆ, ಪುರೋಹಿತರ ಜೀವನಕ್ಕೆ ಎಲ್ಲ ಈ ಕೆರೆ ಪಕ್ಕದಲ್ಲೇ ಹಲವಾರು ರೀತಿಯ ಜಮೀನುಗಳನ್ನು ಈ ದೇವಸ್ಥಾನಕ್ಕೋಸ್ಕರ ದಾನವಾಗಿ ಕೊಡ್ತಾನೆ. ಅಂಥ ಅದ್ಭುತವಾದ ಮಾಹಿತಿ ಇರುವಂಥ ದೇವಾಲಯದ ಶಾಸನ ಇದು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ಇಲ್ಲಿ ಇಟ್ಟಿದ್ದಾರೆ. ಪುರೋಹಿತರನ್ನು ಮಾತಾಡ್ಸೋಣ ಹೊರಗಡೆಗೆ. ಈ ದೇವಸ್ಥಾನದ ಪಕ್ಕದಲ್ಲಿ ಭೈರವ ಪಾದ ಅಂತ ಒಂದಿದೆ, ನೀವು ಭೈರವ ಪಾದ ನೋಡ್ತಿರ್ಬೋದು. ಶಿರೆಗಳನ್ನು ತುಂಡರಿಸ್ಕೊಂಡು ಇರುವಂಥ ಭಕ್ತರು, ಮತ್ತು ಕುರಿಯ ತಲೆ ಇರುವಂಥ 2 ಶಿಲ್ಪಗಳಿದ್ದಾವೆ. ಸೊ ಅದನ್ನು ನೋಡಿಕೊಂಡು ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ, ಆಮೇಲೆ ಹೊರಭಾಗ ಹೇಗಿದೆ ಅಂತ ನೋಡೋಣ. ನೋಡಿ, ದೇವಸ್ಥಾನದ ಒಳಭಾಗ ಯಾವ ಥರ ಇದೆ ಅಂತ ಹೇಳಿದ್ರೆ ಸ್ನೇಹಿತರೆ, ಇದು ಬರೀ 5 ಅಡಿ ಅಷ್ಟೇ ಎತ್ತರ ಇರುವಂಥದ್ದು. ಅಂದರೆ ದೇವಸ್ಥಾನದಲ್ಲಿ ತಲೆ ತಗ್ಗಿಸಿ ಒಳಗಡೆ ಹೋಗಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಇಷ್ಟು
ದ್ವಾರವನ್ನು ಮಾಡಿದ್ದಾರೆ. ಸೊ ಈ ದೇವಸ್ಥಾನದ ಒಳಭಾಗಕ್ಕೆ ಹೋಗೋಣ ಸ್ನೇಹಿತರೆ. ಈ ದ್ವಾರದ ಮುಖಾಂತರ ನಾವು ತಲೆ ತಗ್ಗಿಸಿ ಒಳಗಡೆ ಹೋಗೋಣ. ತುಂಬ ಚಿಕ್ಕದಾಗಿರುವಂತಹ ಪ್ರವೇಶ ದ್ವಾರ ಇದು. ಸಾಮಾನ್ಯವಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಇದೇ ಥರ ಇರುತ್ತೆ ನೋಡಿ. ಈಗ ನೀವು ನೋಡ್ತಾ ಇರೋಂಥದ್ದು ನವರಂಗ. ಸೊ ನವರಂಗದಲ್ಲಿ ನಮಗೆ ಇದು ಹೊಯ್ಸಳರ ಸಾಮಾನ್ಯ ಶೈಲಿಯ ಕಂಬಗಳು. ಸೊ ಈ ರೀತಿಯ ಕಂಬಗಳು ನಮಗೆ ಹಲವಾರು ದೇವಸ್ಥಾನಗಳಲ್ಲಿ ಕಾಣಿಸುತ್ತೆ. ಸೊ ಈ ನವರಂಗದಲ್ಲಿ ನಾವು ಮಧ್ಯಭಾಗದಲ್ಲಿ ನಂದಿಯನ್ನು, ಇದು ಹೊಸದಾಗಿ ಇಟ್ಟಿರುವಂಥ ನಂದಿ ಮೂರ್ತಿ ಇದು. ಒಳಭಾಗದಲ್ಲಿ ನಾವು ಹೊಯ್ಸಳರ ಕಾಲದ ಕೆಲವು ವಿಗ್ರಹಗಳನ್ನು ನೋಡ್ಬೋದು ನೋಡಿ. ಇದು ಸಪ್ತಮಾತೃಕೆಯರ ಒಂದು ಪ್ಯಾನಲ್ ಇದು, ನೀವು ನೋಡ್ತಿದ್ದೀರಾ, ಇದು ಸಪ್ತಮಾತೃಕೆ. ಸೊ ಈ ಭಾಗದಲ್ಲಿ ಗಣಪತಿಯ ಮೂರ್ತಿ ಇದೆ, ಗಣಪತಿ. ಸೊ ಗಣಪತಿಯನ್ನು ನೋಡ್ಕೊಂಡು ನಾವು ಈ ಕಡೆಗೆ ಬಂದರೆ ನಮಗೆ ಮುಖ್ಯ ಗರ್ಭಗುಡಿಯ ಪ್ರವೇಶ ದ್ವಾರ ಕಾಣಿಸುತ್ತೆ. ಇಲ್ಲಿ ನಾವು ಜಾಲಾಂಧ್ರನ ನೋಡ್ಬೋದು. ಈ ಜಾಲಾಂಧ್ರನ ಏನಕ್ಕೆ ಮಾಡ್ತಿದ್ರು ಅಂತ ಹೇಳಿದ್ರೆ ವೆಂಟಿಲೇಷನ್ಗೋಸ್ಕರ ಅಂದರೆ ಗಾಳಿ ಮತ್ತು ಬೆಳಕು ಸರಾಗವಾಗಿ ಇಲ್ಲಿ ಅಂತ. ಈ ಭಾಗದಲ್ಲಿ ಸುಬ್ರಹ್ಮಣ್ಯನ ಒಂದು ಶಿಲ್ಪವಿದೆ, ಅದೇ ನವಿಲಿನ ತಲೆ ತುಂಡಾಗಿದೆ. ಇದು ಸುಬ್ರಹ್ಮಣ್ಯನ ಒಂದು ಮೂರ್ತಿ. ಸೊ ಇದನ್ನು ನೋಡ್ಕೊಂಡು ನಾವು ಮುಖ್ಯ ಗರ್ಭಗುಡಿಯಲ್ಲಿ ನೋಡೋದಾದರೆ ಅಲ್ಲಿ ದೂರದಲ್ಲಿ ನೋಡೋವಂಥದ್ದು ಮಹಾಲಿಂಗೇಶ್ವರ, ಹೊಯ್ಸಳರ ಕಾಲದ ಏಚೇಶ್ವರ. ನೀವು ನೋಡ್ತಿದ್ದೀರಾ, ಮಾದನಹಳ್ಳಿಯ ಮಹಾಲಿಂಗೇಶ್ವರ, ಏಚೇಶ್ವರ. ಸ್ನೇಹಿತರೆ, ದೇವಸ್ಥಾನದ ಒಳಭಾಗದಲ್ಲಿ ಮಹಾಲಿಂಗೇಶ್ವರನ ಒಂದು ದರ್ಶನವನ್ನು ಮಾಡಿದ್ವಿ. ಸೊ ದೇವಸ್ಥಾನದ ಹೊರಭಾಗ ಹೇಗಿದೆ ಅಂತ ನೋಡೋಣ ನೋಡಿ. ಇದು ನವರಂಗದ ಭಾಗ ಈಗ ನೀವು ನೋಡ್ತಾ ಇರೋದು. ಸೊ ಹಿಂಭಾಗದಲ್ಲಿ ಗರ್ಭಗುಡಿಯ ಭಾಗ ಇದೆ ನೋಡಿ. ಸ್ನೇಹಿತರೆ, ಹೊಯ್ಸಳರ ಅಂದರೆ ಪ್ರಾಚೀನ ದೇವಸ್ಥಾನಗಳಿಗೆ 2 ಲೇಯರ್ ಇರುತ್ತೆ. ಅಂದರೆ ಈಗ ನೀವು ನೋಡ್ತಾ ಇರೋಂಥದ್ದು ಒಳಭಾಗದಲ್ಲಿ ನಾವೇನು ಕಲ್ಲನ್ನು ನೋಡ್ತೀವಿ ಗೋಡೆ, ಆ ಭಾಗ ಇದು. ಇದರ ಹೊರಗಡೆಗೆ ಇನ್ನೊಂದು ಕವಚ ಇರುತ್ತೆ. ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ಶಿಲ್ಪಗಳನ್ನು ಕೆತ್ತನೆ ಮಾಡಿರುವಂಥದ್ದು ಹೊರಕವಚ. ಅವೆರಡರ ಮಧ್ಯೆ ಮಣ್ಣನ್ನು ತುಂಬುತ್ತಾ ಇದ್ರು. ಯಾಕಂದರೆ ಹೊರಗಡೆ ಎಷ್ಟೇ ಬಿಸಿಲಿದ್ರು ಆ ಬಿಸಿಲನ್ನು ಮಣ್ಣು ತಡೆದು ಒಳಗಡೆಗೆ ವಾತಾವರಣ ತಂಪಾಗಿಡ್ತಿತ್ತು. ಸೊ ಅಂಥ ಒಂದು ಟೆಕ್ನಿಕ್ಕು ಹಳೆ ದೇವಸ್ಥಾನಗಳು ನೋಡ್ತೀವಿ. ಸೊ ಇಲ್ಲಿ ಏನಾಗಿದೆ, ಹೊರಗಡೆ ಎಲ್ಲ ಕವಚ ಹೊರಟೋಗಿದೆ. ಸೊ ಒಳಭಾಗದ ಕಲ್ಲುಗಳು ಮಾತ್ರ ಈಗ ಉಳ್ಕೊಂಡಿದೆ. ಸೊ ಈಗ ನೀವು ನೋಡ್ತಾ ಇರೋಂಥದ್ದು ಈ ಗರ್ಭಗುಡಿಯ ಒಂದು ಶುಕ್ರಾಸ ಮತ್ತು ಗರ್ಭಗುಡಿಯ ಒಂದು ಭಾಗ. ಸೊ ಹಿಂಭಾಗಕ್ಕೆ ಹೋಗಿ ನೋಡೋಣ ನೋಡಿ. ಇದು ಮುಖ್ಯ ಗರ್ಭಗುಡಿಯ ಭಾಗ ಇದು. ಸೊ ದೇವಸ್ಥಾನ ದುಸ್ಥಿತಿನಲ್ಲಿ ಇದ್ರೂ ಕೂಡ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಈ ಊರಿನವರು. ಸೊ ತುಂಬ ಧನ್ಯವಾದಗಳನ್ನು ಹೇಳ್ಬೇಕು ಅವ್ರಿಗೆ. ಸೊ ದೇವಸ್ಥಾನ ಒಂದು ಸುತ್ತು ಬಂದ್ವಿ. ತುಂಬ ಚಿಕ್ಕದಾಗಿರುವಂಥ ಒಂದು ದೇವಸ್ಥಾನ ಇದು. ನೋಡಿ, ದೇವಸ್ಥಾನ ಒಂದು ಸುತ್ತು ಬಂದ್ವಿ, ಪ್ರದಕ್ಷಿಣೆ ಬಂದಿದ್ದೀವಿ. ಸ್ನೇಹಿತರೆ ನೋಡಿ, ದೈವಾನುಗ್ರಹ ಹೇಗಿದೆ ಅಂದರೆ, ನಾವು ಈ ಊರಿಗೆ ಬಂದಾಗ ಅಲ್ಲಿ ಈ ದೇವಸ್ಥಾನ ಎಲ್ಲಿದೆ ಅಂತ ವಿಚಾರಿಸ್ಬೇಕು ಅಂತ ಯಾರಾದರೂ ಹುಡುಕ್ತಿದ್ವಿ. ಅಲ್ಲಿ ಗಾಡಿನಲ್ಲಿ ಸರ್ ನಿಂತಿದ್ರು, ಮಲ್ಲೇಶಾಚಾರ್ ಅಲ್ಲ ಸರ್? ಮಲ್ಲೇಶಾಚಾರ್. ನಾವು ಇವ್ರನ್ನ ಕೇಳಿದಾಗ ಮಹಾಲಿಂಗೇಶ್ವರ ದೇವಸ್ಥಾನ ಎಲ್ಲಿದೆ ಅಂತ, ನಾನೇ ಆ ದೇವಸ್ಥಾನದ ಅರ್ಚಕರು ಅಂತ ಹೇಳಿದ್ರು. ನೋಡಿ, ದೇವಾನುಗ್ರಹ ಹೇಗೆ ಸಿಗುತ್ತೆ ಅಂತ ಹೇಳಿದ್ರೆ ಇದಕ್ಕೊಂದು ಉದಾಹರಣೆ. ಸ್ವಾಮಿಲಿ ಅವ್ರ ಮನೆಗೆ ಹೋಗಿ ಕೀ ತಗೊಂಡ್ಬಂದು ನಮಗೆ ದೇವರ ದರ್ಶನವನ್ನ ಮಾಡಿಸಿದ್ರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ತುಂಬಾ ಧನ್ಯವಾದಗಳು ಬಂದು ದೇವಸ್ಥಾನದ ದರ್ಶನ ಮಾಡಿಸಿದ್ವಿ ನಮಗೆ. ಸರ್, ಈ ದೇವಸ್ಥಾನ ಎಷ್ಟು ವರ್ಷಗಳಿಂದ ನೀವು ಪೂಜೆ ಮಾಡ್ಕೊಂಡ್ ಬರ್ತಿದ್ದೀರಾ ಸರ್? ಇದು ದೇವಸ್ಥಾನ ಬಂದು ತುಂಬಾ ಶಿಥಿಲಾವಸ್ಥೆಯಲ್ಲಿತ್ತು, ಅಂದ್ರೆ ಹಾಳಾಗಿತ್ತು. ಪೂಜೆ ಪುನಸ್ಕಾರ ಆ ಥರದ್ದು ಏನೂ ನಡೀತಿರ್ಲಿಲ್ಲ. ಈಗ ನಮಗೆ ದೈವ ದರ್ಶನ ಆದಮೇಲೆ, ವಿಚಾರ ಗೊತ್ತಾದ್ಮೇಲೆ ನಾವೀಗ ಮುಂದುವರೆದು ಈ ದೇವರದ ಏನೇ ಒಂದು ಕಾರ್ಯಗಳಾದ್ರೂ ಮಾಡ್ತಾ ಇದ್ದೀವಿ. ಬಟ್ ಪವರ್ಫುಲ್ ಆಗಿದೆ, ತುಂಬ ಶಕ್ತಿಯುತವಾಗಿದೆ. ಈಗ ನಮ್ಮ ಕೈ ಬಂದು 1.5 ವರ್ಷ ಆಗಿದೆ ದೇವಸ್ಥಾನ. ಈ 1.5 ವರ್ಷ ಬಂದ್ಮೇಲೆ ಇಷ್ಟು ಒಂದು ಲೆಕ್ಕಾಚಾರಕ್ಕೆ ಒಂದು ಪೂಜೆ ಪುನಸ್ಕಾರ, ಈ ಶಿವರಾತ್ರಿ ಬಂದ್ರೆ ಅಭಿಷೇಕ ಎಲ್ಲ ನಡೆಯುತ್ತೆ. ಶ್ರಾವಣ ಬಂದ್ರೆ ಪರನೇ ಆಗುತ್ತೆ. ಇಲ್ಲಿ ಸಾವಿರಾರು ಜನ ಭಕ್ತರುಗಳು ಸೇರ್ಕೊಂತಾರೆ, ಚೆನ್ನಾಗಿ ನಡೆಯುತ್ತೆ. ಈ ಕಾರ್ತಿಕ ಬಂದ್ರೆ ದೀಪಾಲಂಕಾರ, ಉತ್ಸವ ಏನು ಮಾಡಕ್ ಬರಲ್ಲ, ಬೇರೆ ಮೂರ್ತಿ ಇಲ್ಲ, ಮೂಲಸ್ಥಾನ ಆಗಿರೋದ್ರಿಂದ ಪೂಜೆ ಪುನಸ್ಕಾರ ಇಷ್ಟು ಮಾರ ಮಾಡ್ತೀವಿ. ಬಟ್ ಪೂರ್ತಿ ಶಿಥಿಲಾವಸ್ಥೆಯಲ್ಲಿ ಇದ್ದು ಈ ಮಠಕ್ಕೆ ಬಂದಿತ್ತೆ ಅಂದ್ರೆ ದೈವಗ್ರಹ ತುಂಬಾ ಚೆನ್ನಾಗಿದೆ, ಅನುಗ್ರಹ. ಇಷ್ಟು ಹೇಳಿ ಇಷ್ಟಪಡ್ತೀವಿ. ಹೌದು ಸರ್, ಯಾಕಂದ್ರೆ ನಾನು ಎಷ್ಟೋ ದೇವಸ್ಥಾನ ನೋಡಿದ್ದೀನಿ. ಅರಸೀಕೆರೆ ತಾಲೂಕಲ್ಲೇ ತುಂಬಾ ಪಾಳು ಬಿದ್ದು ನಶಿಸಿ ಹೋಗ್ತಾ ಇರೋಂಥ ದೇವಸ್ಥಾನಗಳಿದ್ದಾವೆ. ಸೊ ಅವರು ಕನಿಷ್ಠ ದೇವಸ್ಥಾನನ ಮಳೆ ನೀರಿನಿಂದ ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಒಂದು ಶೆಡ್ ಅನ್ನಾದ್ರೂ ಕೂಡ ಮಾಡಿ ಉಳಿಸ್ಕೋಬೇಕಾಗುತ್ತೆ. ಸೊ ದೇವಸ್ಥಾನ ಜೀರ್ಣೋದ್ಧಾರ ಕಾರ್ಯ ನಡೆಯುತ್ತೆ, ಆದ್ರೆ ಅದಕ್ಕೂ ಕಾಲ ಕೂಡು ಬರ್ಬೇಕಾಗುತ್ತೆ. ಆದ್ರೆ ಅಷ್ಟರೊಳಗಡೆ ನಾವು ದೇವಸ್ಥಾನ ಇರೋ ಸ್ಥಿತಿಯನ್ನಾದ್ರೂ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ಒಂದು ನಿರ್ಮಾಣವನ್ನಾದ್ರೂ ಮಾಡ್ಕೋಬೇಕಾಗುತ್ತೆ. ಸರ್, ಆ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಅಂದ್ರೆ ಮೇಲ್ಗಡೆ ಎಲ್ಲ ತುಂಬಾ ಮರಗಿಡಗಳೆಲ್ಲ ಬೆಳೆದಿತ್ತು. ದೇವಸ್ಥಾನ ಅಂದ್ರೆ ದನಗಳೆಲ್ಲ ಹತ್ತಿ ಮೇಯ್ಯೋದು. ಸರಿ ಸರಿ. ದನಗಳು ಹತ್ತಿ ಮೇಯ್ದ್ರೆ ತುಂಬಾ ದೂರದಿಂದ ಮಣ್ಣಿರೋದ್ರಿಂದ ಫುಲ್ ನೆನೆಯೋದು, ಪೂಜೆ ಪುನಸ್ಕಾರಗಳು ಏನು ಇರೋದ್ರಿಂದ ಈಗ ನಮ್ ಶಕ್ತಿ ಅನುಸಾರ ಭಗವಂತ ಏನ್ ಕೊಟ್ಟಿದ್ದಾನೆ ಗುರುಗಳೇ ಅಷ್ಟು ಕೆಲಸ ಮಾಡಿದೀವಿ. ಬಟ್ ಪೂಜೆ ಪುನಸ್ಕಾರ ಯಾವುದೇ ರೀತಿ ನೆಮ್ಮದಿ ನಡೀತಾ ಇದೆ, ತೊಂದರೆ ಇಲ್ಲ. ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡ್ತೀವಿ. ಈಗೀಗ ಏನಾಗಿದೆ, ಭಕ್ತರು ಬರ್ತಾ ಇದಾರೆ,
ಯಾವ್ದೋ ಒಂದು ಕಷ್ಟ ಅಂತ ಬಂದ್ಗೆ ಅರ್ಧ ಕೆಜಿ ಬೆಳ್ಳಿನೇ ಕುಡಿಸಿ ಹೋಗಿದ್ದಾರೆ ಏನಕ್ಕೆ ಹಾ. ನಾಗರಡೆ ಮಾಡ್ಸಕ್ಕೆ. ಸರಿ ಸರಿ ಸರಿ. ಈ ನಮ್ಮ ಹೆಂಡವ್ರಿಗೆ ಬಂದು ಒಂದೂವರೆ ವರ್ಷ ಆಗಿದೆ. ಸರಿ. ಇಷ್ಟು ನಮ್ಮ ಶಕ್ತಿ ಮೀರಿ ಇಷ್ಟು ಮಾಡಿದ್ವಿ ಗುರುಗಳೇ. ಮುಂದೆ ಭಗವಂತ ಇಚ್ಛೆ ಕಾರ್ಯರೂಪ ಬರ್ಲಿ. ಹಾ. ನಾವು ಮುಜರಾಯಿ ಪುರಾತತ್ವ ಕಲಾವಾಗಿ ಎಲ್ಲಾ ತರದ ಅರ್ಜಿ ಎಲ್ಲ ಸಲ್ಲಿಸಿದೀವಿ. ಅವರು ಒಂದು 50 ಲಕ್ಷ ಸ್ಯಾಂಕ್ಷನ್ ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ನಿಧಾನ ಬರ್ಬೋದು, ಒಟ್ಟಿಗೆ ಭಗವಂತ ಬೆಳಿಲಿ ಗುರುಗಳೇ. ಸರಿ ಸರಿ ಸರಿ. ಸ್ನೇಹಿತರೆ, ನೀವು ಇಷ್ಟೊತ್ತು ನೋಡಿದ್ದು ಮಾದನಹಳ್ಳಿಯ ಮಹಾಲಿಂಗೇಶ್ವರ ದೇವಸ್ಥಾನ. 800 ವರ್ಷಗಳಿಗಿಂತ ಹೆಚ್ಚಿನ ವರ್ಷಗಳು ಆಗಿರುವಂಥ ಒಂದು ದೇವಸ್ಥಾನ ಇದು. ಸೊ ನೀವೇನಾದರೂ ಅರಸೀಕೆರೆ ಕಡೆಗೆ ಬಂದರೆ ಈ ದೇವಸ್ಥಾನಗಳನ್ನ ನೋಡುವಂಥ ಒಂದು ಹವ್ಯಾಸ ಇದ್ದರೆ ಈ ಊರನ್ನು ಕೂಡ ನಿಮ್ಮ ಲಿಸ್ಟ್ನಲ್ಲಿ ಸೇರಿಸ್ಕೊಳ್ಳಿ. ಬರೀ ಇದನ್ನು ನೋಡೋದನ್ನು ಮಾತ್ರ ಮರಿಬೇಡಿ. ಸೊ ನಿಮ್ಮೂರಲ್ಲೂ ಈ ಥರದ ಹಲವಾರು ದೇವಸ್ಥಾನಗಳು, ಶಾಸನಗಳು, ವೀರಗಲ್ಲುಗಳು ಇರಬಹುದು. ಅದರ ಇತಿಹಾಸವನ್ನು ತಿಳ್ಕೊಳ್ಳೋವಂಥ ಕುತೂಹಲ ನಿಮಗೂ ಕೂಡ ಇರುತ್ತೆ. ಸೊ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ. ಸೊ ಇತಿಹಾಸ ಏನಾದರೂ ಇದ್ದರೆ ಖಂಡಿತ ನಾನು ಬಂದು ಅಲ್ಲಿ ವಿಡಿಯೋ ಮಾಡಿ ಎಲ್ಲರಿಗೂ ಇತಿಹಾಸವನ್ನು ತಿಳಿಸೋವಂಥ ಒಂದು ಕೆಲಸವನ್ನು ಎಲ್ಲರೂ ಸೇರಿ ಮಾಡೋಣ. ಸೊ ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಹೀಗೆ ನೋಡ್ತಾ ಇರಿ. ನಮಸ್ಕಾರ.